ವರವರದಾಯೇ ವಿಜಯ ಗಣಪತಿ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ. ಹಾಗಾಗಿ ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ವಿನಾಯಕನ ಆರಾಧನೆ ಹೇಳ್ತಕ್ಕಂಥದ್ದು ತುಂಬ ನಡೀತಾ ಇರತಕ್ಕಂಥದ್ದು, ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಂದು ವಿಘ್ನಗಳನ್ನು ನಿವಾರಣೆಯನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಮಹಾಗಣಪತಿಗೆ ವಂದಿಸುತ್ತಾ, ಇವತ್ತಿನ ಒಂದು ವಿಷಯ ಅಂತ ಹೇಳಿದರೆ, ಅಂಕೋಲಾದಲ್ಲಿ ಓರ್ವ ವ್ಯಕ್ತಿಗೆ 2 ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಎಲುಬೆಲ್ಲ ಫ್ರ್ಯಾಕ್ಚರ್ ಆಗಿ ಆತನಿಗೆ ಬ್ಯಾಂಡೇಜ್ ಇತ್ಯಾದಿಗಳನ್ನೆಲ್ಲ ಮಾಡಿ, ತದನಂತರದಲ್ಲಿ ಅದನ್ನೆಲ್ಲ ಓಪನ್ ಮಾಡಿ ಆದ ನಂತರದಲ್ಲಿ ಆತನ ಕಾಲು ಎಳತಕ್ಕಂಥದ್ದು ದಪ್ಪವಾಗಿ ಇರ್ತಾ ಇತ್ತು. ಈಗ 3 ದಿವಸದ ಹಿಂದೆ ನಾವು ಆತನಲ್ಲಿಗೆ ಭೇಟಿಯನ್ನು ಕೊಟ್ಟಾಗ ಏನೋ ನಮ್ಮ ಕೈಯಲ್ಲಿ ಆದಂತಹ ಒಂದು ಸಣ್ಣದಾದಂತಹ ಕೆಲಸವನ್ನು ಮಾಡಿಕೊಟ್ಟು ಬಂದಿದ್ವಿ. 3 ದಿವಸದಲ್ಲೇ ಆತನ ಕಾಲು ಎಳತಕ್ಕಂಥದ್ದು ಸಮತೋಲನತ್ವಕ್ಕೆ ಬಂದಿರತಕ್ಕಂತಹದ್ದು ಇದು ಪ್ರಮುಖವಾದಂತಹ ಒಂದು ವಿಷಯ. ಆನಂತರದಲ್ಲಿ ಉಡುಪಿ ಮೂಲದವರಾಗಿರತಕ್ಕಂಥ 30 ವರ್ಷದಿಂದ ಹೊಟ್ಟೆ ನೋವಿನ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಕೆಲವು ದಿವಸಗಳಲ್ಲಿ ಗುಣಮುಖರಾಗಿ ನಿನ್ನಿನ ದಿವಸದಲ್ಲಿ ಬಂದು ನಮ್ಮಲ್ಲಿ ಹೇಳಿಕೊಂಡು ಇನ್ನೂ ಒಳ್ಳೆಯದು ಆಗಬೇಕು ಅಂತ ಹೇಳೋದಾಗಿ ಕೇಳಿಕೊಂಡು ಹೋಗಿರತಕ್ಕಂಥದ್ದು ಇನ್ನೊಂದು ವಿಶೇಷ. ಆನಂತರದಲ್ಲಿ ಮಂಗಳೂರು ಮೂಲದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಲ್ಲಿ ಆರೋಗ್ಯದ ಪೀಡನೆಯಿಂದ ಬರ್ತಾ ಇರತಕ್ಕಂಥ ವ್ಯಕ್ತಿಗಳು ಆರಾಮಾಗಿದ್ದೇವೆ 2 ದಿವಸದಲ್ಲಿ ಅಂತ ಹೇಳಿ ಅಭಿಪ್ರಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಇದು 3ನೇ ವಿಷಯ. ಅನಂತರದಲ್ಲಿ 4ನೇ ವಿಷಯ ಅಂತ ಹೇಳಿದರೆ, ಕುಮಟಾ ಭಾಗದಲ್ಲಿ ಓರ್ವ ವ್ಯಕ್ತಿಗಳಿಗೆ BP-ಯಲ್ಲಿ ಏರುಪೇರತೆ ಹೇಳ್ತಕ್ಕಂಥದ್ದಾಗಿ ತೊಂದರೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ತಾವು ಸುಧಾರಿಸ್ಕೊಂಡಿದ್ದೇವೆ ಮತ್ತು ಬೆಳಗ್ಗೆನೆ ಆರಾಮಾಗಿದ್ದೇವೆ ಅಂತ ಹೇಳೋದಾಗಿ ತಿಳಿಸಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ ಸಾಧ್ಯ. ಹಾಗಾಗಿ ಎಲ್ಲರೂ ಕೂಡ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಳಿ, ಮತ್ತು ಅಷ್ಟೇ ಅಲ್ಲದೆ ವಿಘ್ನ ವಿನಾಯಕನ ಅನುಗ್ರಹವೂ ಕೂಡ ಅಷ್ಟೇ ಮುಖ್ಯವಾಗಿ ಬೇಕಾಗ್ತದೆ.